ಹೆಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಗಣಪತಿ ಗೋಡನ್ ನೋಡಿದ್ರೆ ನಿಮ್ಗೆಲ್ಲ ಐಡಿಯಾ ಇರ್ಬೋದು ನಾವ್ ಎಲ್ಲಿಗೆ ಬಂದಿದೀವಿ ಅಂತ. ಅಂದ್ರೆ ಕಾಲಿಪುತ್ರ ಆರ್ಟ್ಸ್ ಇದೆಲ್ಲಿದೆ ಅಂತ ಅಂದ್ರೆ ನಮ್ಮ ಯಲಹಂಕಪುರದಲ್ಲಿ ಇದೆ. ಸೊ ಹೋದ ವರ್ಷನೂ ಇಲ್ಲಿ ಸುಮಾರು ವಿಡಿಯೋ ಮಾಡಿದೀವಿ ಗುರು, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿದೆ. ಸೊ ಈ ವರ್ಷನೂ ಆದಷ್ಟು ಬೇಗ ಬಂದಿದೀವಿ ವಿಡಿಯೋ ಮಾಡೋದಕ್ಕೆ. ಆಲ್ರೆಡಿ ಗಣೇಶ ಎಲ್ಲ ಸ್ಟೋನ್ ವರ್ಕ್ ಮಾಡ್ಬಿಟ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೀವೆಲ್ಲ ಒಂದೇ ಮಾಡ್ಬೇಕು ಗುರು, ಈ ವರ್ಷ ನೀವು 2026 ಅಲ್ಲಿ ಬ್ಯೂಟಿಫುಲ್ ಆಗಿ ಗಣೇಶ ಕೂರಿಸಬೇಕು ಮತ್ತೆ ಸ್ಟೋನ್ ವರ್ಕ್ ಅಲ್ಲೂ ಅದ್ಭುತವಾಗಿ ಇರಬೇಕು ಅಂತ ಅಂದ್ರೆ ನಮ್ಮ ಕಾಲಿಪುತ್ರ ಆರ್ಟ್ಸ್ ಗೆ ವಿಸಿಟ್ ಮಾಡಿ. ಸೊ ಹಿಂದೆ ನೋಡ್ಬೋದು ವೆಂಕಟೇಶ್ವರ ಸ್ಟೈಲ್. ಸೊ ಇಲ್ಲಿ ಸುಮಾರು ಗಣಪತಿಗಳು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇದೆ. ಸೊ ಒಂದೊಂದನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಇವರ ಡೀಟೇಲ್ಸ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಮತ್ತೆ ಇವರ ನಂಬರ್ ಎಲ್ಲ ಫ್ಲಾಶ್ ಆಗ್ತಾ ಇದೆ, ಕಾಲ್ ಮಾಡಿ. ಮತ್ತೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಗೈಸ್, ಫಸ್ಟ್ ನಮ್ಮ ಮೇನ್ ದೇವರಿಂದಾನೇ ಆಶೀರ್ವಾದ ತಗೊಂಡು ಎಲ್ಲಾ ದೇವರುಗಳನ್ನು ತೋರಿಸ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿಗೆ ಬಂದೆ ಅಂತ ಅಂದ್ರೆ ನಮ್ಮ ವೆಂಕಟೇಶ್ವರ ಸ್ಟೈಲ್ ಇದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈ ಗಣಪತಿಗೂ ಅಷ್ಟೇ ಕಿರೀಟ ಎಲ್ಲ ಇಟ್ಬಿಟ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಕಿರೀಟದಲ್ಲೂ ಅಷ್ಟೇ ಸ್ಟೋನ್ ವರ್ಕ್ಸ್ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಬಂದೆ ಅಂತ ಅಂದ್ರೆ ನಾಮಾನು ನೋಡ್ಬೋದು. ಸೊ ಅದನ್ನು ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಿಂದೆ ಕಿರೀಟಕ್ಕೆ ಬಂದೆ ಅಂತ ಅಂದ್ರೆ ನೋಡ್ಬೋದು. ಸೊ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ ಗುರು. ಸೊ ಹಾಗೆ ಪಂಚೆಗೆ ಬಂದೆ ಅಂತ ಅನ್ಕೊಳ್ಳಿ, ಆ ಕ್ಲಾತ್ ಎಲ್ಲ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿ ಬಾರ್ಡರ್ ಕೊಟ್ಬಿಟ್ಟು ಗಣಪತಿನ ಸಿಕ್ಕಾಪಡೆ ಕ್ಯೂಟ್ ಆಗಿ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಮತ್ತೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಗುರು. ಸೊ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ಕೆಂಪಮ್ಮ ಸ್ಟೈಲ್ ಇದು. ಸೊ ಈ ಗಣಪತಿನೂ ಅಷ್ಟೇ ಯಾವ ತರ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಕಿರೀಟ ಇಂದ ಹಿಡಿದು ಸೊಂಡ್ಲುಗೂ ಅಷ್ಟೇ ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಗಣಪತಿಗೂ ಅಷ್ಟೇ ಹಿಂದೆ ನೋಡ್ಬೋದು ಆ ಪ್ರಬಳಿ ಆರ್ಚ್ ತರ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಕಿರೀಟನೂ ನೋಡ್ಬೋದು, ಅಂದ್ರೆ ಅದಕ್ಕೂ ಸ್ಟೋನ್ಸ್ ಎಲ್ಲ ಮಾಡ್ಬಿಟ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಕೆಳಗಡೆ ಬಂದೆ ಅಂತ ಅಂದ್ರೆ ಸಾರಿ. ಸೊ ಈ ಗಣಪತಿಗೆ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಮತ್ತೊಂದು ವೆಂಕಟೇಶ್ವರ ಸ್ಟೈಲ್ ಗುರು. ಸೊ ಇದು ಸ್ಟ್ಯಾಂಡಿಂಗ್ ಗಣಪತಿ. ಸೊ ಇದಕ್ಕೂ ಅಷ್ಟೇ ನಮ್ಮ ವೆಂಕಟೇಶ್ವರ ಯಾವ ತರ ಇರ್ತಾರೋ ಅದೇ ತರ ಮಾಡಿ ಇಟ್ಟಿದ್ದಾರೆ. ರೈಟ್ ಫ್ರಮ್ ನಾಮ, ಸೊ ಕಿರೀಟನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಡೀಟೈಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇವರಲ್ಲಿ ತುಂಬಾ ವೆರೈಟೀಸ್ ಆಫ್ ಗಣಪತಿಗಳಿದೆ. ಸೊ ಮನೇಲಿ ಇಡೋ ತರ ಗಣಪತಿಗಳು ಇದೆ, ಹಾಗೆ ಮಂಡಳಿಯಲ್ಲಿ ಕೂರ್ಸೋ ತರನೂ ಗಣಪತಿಗಳಿದೆ. ಸೊ ಕಿರೀಟಕ್ಕೂ ಅಷ್ಟೇ ನೋಡ್ಬೋದು, ಆ ವರ್ಕ್ಸ್ ಇದೆ ಗೊತ್ತಾಗರು, ಸ್ಟೋನ್ ವರ್ಕ್ಸ್, ಅದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ, ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ. ಸೊ ಸ್ಟ್ಯಾಂಡಿಂಗ್ ಗಣಪತಿ ಇದು ಆಲ್ಮೋಸ್ಟ್ ಒಂದು 3.5 ಫೀಟ್ ಇದೆ ಇದು. ಸೊ ಹಿಂದೆ 3 ಗಣಪತಿ ಸ್ಟೋನ್ ವರ್ಕ್ ಆಗಿರೋದಿದೆ. ಸೊ ನಿಮ್ಗೆ ಯಾರಿಗಾರು ಬೇಕು ಅಂತ ಅಂದ್ರೆ ಕಾಲಿಪುತ್ರ ಆರ್ಟ್ಸ್ ನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಕೊಟ್ಟಿರ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಸ್ಟೋನ್ಸ್ ಬೇಕೋ ಆ ತರ ಇವ್ರು ಕಸ್ಟಮೈಸೇಷನ್ ಆಗು ಮಾಡ್ಕೊಡ್ತಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಸಿಟ್ಟಿಂಗ್ ಗಣಪತಿ ನೋಡ್ಬೋದು. ಸೊ ಇದಕ್ಕೂ ಅಷ್ಟೇ ಯೂನಿಕ್ ಆಗಿ ನಿಮ್ಗೆ ವರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ ಗುರು, ಯಾವ್ದನ್ನು ಪ್ಯಾಟರ್ನ್ಸ್ ರಿಪೀಟ್ ಮಾಡಲ್ಲ, ಬ್ಯೂಟಿಫುಲ್ ಆಗಿ ಇವ್ರು ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಪೇಟ, ಸೊ ಬೇರೆ ಗಣೇಶ ಎಲ್ಲ ಕಿರೀಟ ಹೇಗಿತ್ತು, ಈ ಗಣಪತಿಗೆ ಪೇಟ. ಸೊ ಪೇಟಾಗೆ ವರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ಆ ವರ್ಕು ಅಷ್ಟೇ ಓವರ್ ಆಗಿ ಇಲ್ದಿರೆ ಲೈಟ್ ಆಗಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಗಣಪತಿ ಕಿವಿ. ಸೊ ಈ ಗಣಪತಿಗೆ ಮತ್ತೆ ಈ ಗಣಪತಿಗೆ ನಿಮ್ಗೆ ಮೇಜರ್ ಡಿಫ್ರೆನ್ಸ್ ಇದೆ ಅಂದ್ರೆ ಕಿವಿಯಲ್ಲಿ. ಸೊ ಈ ಕಿವಿಗೆ ನೋಡ್ಬೋದು, ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಈ ಕಿವಿ. ಸೊ ಅದೇ ಗುರು, ಒಂದಕ್ಕಿಂತ ಒಂದು ಗಣಪತಿ ಇವರು ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಒಂದಕ್ಕಿಂತ ಒಂದು ಯಾವ್ದು ರಿಪೀಟ್ ಮಾಡಿ ಇಟ್ಟಿರಲ್ಲ. ಸೊ ಚೆಕ್ಔಟ್ ಮಾಡ್ಬೋದು ಯಾವ ತರ ಬ್ಯೂಟಿಫುಲ್ ಆಗಿದೆ. ಸೊ ಇದು ವೆಂಕಟೇಶ್ವರ ನಾಮ ಸ್ಟೈಲ್ ಅಲ್ಲೇ ಇರೋದು ಗುರು. ಸೊ ಈ ಗಣಪತಿನೂ ನೋಡ್ಬೋದು, ಇನ್ನ ವರ್ಕ್ ಅಲ್ಲ ಆಗಿಲ್ಲ. ಸೊ ವರ್ಕ್ ಆಗಿರೋ ಗಣಪತಿಗೆ ವರ್ಕ್ ಆಗದಿರೋ ಗಣಪತಿಗೆ ಮೇಜರ್ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಸೊ ಪೇಂಟಿಂಗ್ ವರ್ಕ್ಸೇ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಕಿವಿ ಎಲ್ಲ ದೊಡ್ಡ ದೊಡ್ಡ ಕಿವಿಗಳು. ಸೊ ಕಿರೀಟನೂ ಅಷ್ಟೇ ನಿಮ್ಗೆ ನೋಡ್ಬೋದು, ಇನ್ನೂ ವರ್ಕ್ ಆಗಿಲ್ಲ. ಸೊ ನೀವ್ ಯಾವ ತರ ಕಸ್ಟಮರ್ ಕೇಳ್ತಿರೋ ಆ ತರ ಇವರು ಸ್ಟೋನ್ ವರ್ಕ್ಸ್ ನ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡ್ತಾರೆ ಗಣಪತಿನ. ಸೊ ಹಾಗೆ ಕೆಳಗಡೆ ಬಂದೆ ಅಂತ ಅಂದ್ರೆ ನೋಡ್ಬೋದು, ಆ ಪಂಚೆ ಸ್ಟೈಲ್ ಗುರು. ಪಂಚೆಗೂ ಅಷ್ಟೇ ಡಬಲ್ ಕೋಟೆಡ್ ಕಲರ್. ಸೊ ನಿಮ್ಗೆ ಗೋಲ್ಡನ್ ಕಲರ್ ಸ್ಪ್ರಿಂಕಲ್ಸ್ ಎಲ್ಲ ಆಗಿದೆ. ಸೊ ಶಂಕು, ಸೊ ಸೈಡ್ ಅಲ್ಲಿ ಶಂಕುನು ಇದೆ, ಆ ಕಡೆ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿ ಈ ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ ತಕ್ಷಣ ಗಣಪತಿ ಈ ತರಗೆ ಚೇಂಜ್ ಓವರ್ ಆಗುತ್ತೆ. ಸೊ ನೋಡ್ಬೋದು ಇದೆಲ್ಲ ಸ್ಟೋನ್ ವರ್ಕ್ ಆಗಿರೋ ಗಣಪತಿ. ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಇದು ವಿತೌಟ್ ಸ್ಟೋನ್ ವರ್ಕ್. ಸೊ ಇದೇ ತರ ಇವರಲ್ಲಿ ಸುಮಾರು ಗಣಪತಿಗಳಿದೆ ಇವರು ಸ್ಟೋನ್ ವರ್ಕ್ ಆಗಿರೋದು, ವಿತೌಟ್ ಸ್ಟೋನ್ ವರ್ಕ್. ಸೊ ನಿಮ್ಗೆ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ಕಾಲಿಪುತ್ರ ಆರ್ಟ್ಸ್ಗೆ ಡೈರೆಕ್ಟ್ ಆಗಿ ಬನ್ನಿ, ಸುಮಾರು ಗಣಪತಿಗಳಿದೆ. ಇವರ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇದು ಗಣಪತಿಗೆ ಬಂದೆ ಅಂತ ಅಂದ್ರೆ ಡಗಡು ಸೆಟ್ ಸ್ಟೈಲಲ್ಲಿ ಕೂತಿರೋದು ಇದು. ಸೊ ಈ ಗಣಪತಿ ಇನ್ನು ವರ್ಕ್ ನಡೀತಾ ಇದೆ ಇವರು. ಸೊ ಈ ಗಣಪತಿ ಆನ್ ಪ್ರೋಸೆಸ್ ಅಲ್ಲಿ ಇದೆ ವರ್ಕ್ದು. ಸೊ ಈ ಕಿರೀಟ್ ಈ ಸೊಂಡ್ಲು ನೋಡ್ಬೋದು, ಬೇರೆ ಗಣೇಶಗೂ ಇದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅಂದ್ರೆ
ಒಂದೊಂದಕ್ಕೆ ಒಂದೊಂದ್ ತರ ಸ್ಟೋನ್ ವರ್ಕ್ಸ್ ಮಾಡ್ತಾರೆ. ಸೊ ಅದು ಗಣಪತಿ ಅದ್ಭುತವಾಗಿ ಕಾಣ್ಬೇಕಲ್ಲ. ಸೊ ಅದಕ್ಕೆ ಈ ತರ ಡಿಫ್ರೆಂಟ್ ಆಗಿ ಸ್ಟೋನ್ ವರ್ಕ್ ಮಾಡೋದು. ಸೊ ಇದೆಲ್ಲ ಇನ್ನು ಕಿರೀಟ ಮಾಡ್ತಾ ಇದ್ದಾರೆ. ಸೊ ಕಿರೀಟಾಗ್ ನೋಡ್ಬೋದು ಈ ತರ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಬರುತ್ತೆ. ಸ್ಟೋನ್ ವರ್ಕ್ಸ್ ಎಲ್ಲ ಬಂದಿದ್ಮೇಲೆ ನಮ್ಮ ಗಣಪತಿ ಅದ್ಭುತವಾಗಿ ಕಾಣುತ್ತೆ. ಆಲ್ರೆಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸೊ ಇವೆಲ್ಲ ಸೆಲೆಕ್ಟೆಡ್ ಪೀಸ್ಗಳು. ಸೊ ಪೇಂಟ್ ವರ್ಕ್ಸ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಕಣ್ಣು ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ಇದು ನೋಡ್ಬೋದು, ಒರಿಜಿನಲ್ ನವಿಲ್ಗಿರಿ ಎಲ್ಲ ಹಾಕ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಪಂಚೆ ಶಲ್ಯ ಎಲ್ಲ ನೋಡ್ಬೋದು, ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ ಗುರು. ಒಂದು ಪಂಚೆ ಕೊಟ್ಟಿದ ತಕ್ಷಣ ಇನ್ನೊಂದು ಅದೇ ತರ ಇರಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಮತ್ತೆ ಕ್ಲಾತ್ ಮಟೀರಿಯಲ್ ಅಷ್ಟೇ ಯೂಸ್ ಮಾಡಿರೋದು ಅಷ್ಟು ಬ್ಯೂಟಿಫುಲ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಆ ಬಾರ್ಡರ್ ಎಲ್ಲ ಕೊಟ್ಬಿಟ್ಟು ನಮ್ಮ ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕಿರೀಟಕ್ಕೆ ಸೊಂಡ್ಲಿಗೆ ಎಲ್ಲದಕ್ಕೂ ಸ್ಟೋನ್ ವರ್ಕ್ ಹಾಕಿ ಗಣಪತಿನ ಎಷ್ಟು ಹೈಲೈಟ್ ಮಾಡಕ್ಕಾಗುತ್ತೋ ಅಷ್ಟು ಹೈಲೈಟ್ ಮಾಡಿ ಗಣಪತಿನ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ಸೊ ನೋಡ್ಬೋದು ಇಷ್ಟು ಗಣಪತಿಗಳು ಇದೆ. ಸೊ ಇದು ಬಿಟ್ಟು ಇನ್ನ ಗಣಪತಿಗಳಿದೆ. ಇವಾಗ ಸ್ಟೋನ್ ವರ್ಕ್ ಆಗಿರೋ ಗಣಪತಿಗಳು ಅಷ್ಟಿದೆ. ಸೊ ವಿತೌಟ್ ಸ್ಟೋನ್ ವರ್ಕ್ಸ್ ಇದೆ ಗಣಪತಿ. ಸೊ ಇಲ್ಲೆಲ್ಲ ನೋಡ್ಬೋದು, ಇವೆಲ್ಲ ವಿತೌಟ್ ಸ್ಟೋನ್ ವರ್ಕ್ಸ್. ಇವೆಲ್ಲ ಇನ್ನೂ ಮಾಡ್ತಾರೆ, ನೀವು ಯಾವ ತರ ಕಸ್ಟಮೈಸ್ ಆಗಿ ಕೇಳ್ತೀರೋ ಆ ತರ ಮಾಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 1 ಅಡಿಯಿಂದ 6 ಅಡಿ ತನಕ ಗಣಪತಿಗಳು ಅವೈಲಬಲ್ ಇರುತ್ತೆ. ಸೊ 1 ಅಡಿ ನೀವು ಮನೇಲಿ ಕೂರಿಸ್ಬೇಕು ಅಂತ ಅಂದ್ರು ಆ ಗಣಪತಿನೂ ಅದ್ಭುತವಾಗಿರುತ್ತೆ. ಸೊ 6 ಅಡಿ ನಿಮ್ಗೆ ಮಂಡಳಿಯಲ್ಲಿ ಕೂರಿಸ್ಬೇಕು ಅಂತ ಅಂದ್ರು ಅದನ್ನ ಸಹ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಇವರು ಸ್ಟೋನ್ ವರ್ಕ್ಸ್ ಮಾಡ್ಕೊಡ್ತಾರೆ. ನೀವು ಯಾವ ಕಲರ್ ಅಲ್ಲಿ ಕೇಳ್ತಿರೋ ಆ ಕಲರ್ ಅಲ್ಲಿ ಗಣಪತಿನ ಕಸ್ಟಮೈಸ್ ಆಗಿ ನಿಮ್ಗೆ ಕೊಡ್ತಾರೆ. ಈ ಲಾಟ್ ಬಂದಾಗ ಇವೆಲ್ಲ 5 ಅಡಿ ಗಣಪತಿಗಳು. ಸೊ ನೋಡ್ಬೋದು ಒಂದಕ್ಕಿಂತ ಒಂದು ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಫಸ್ಟ್ ಈ ಗಣಪತಿಗೆ ಬಂದಾಗ ಇವ್ರು ನೋಡ್ಬೋದು ಸೋಫಾ ಮೇಲೆ ಕೂತಿದ್ದಾರೆ. ಸೊ ಅದಕ್ಕೆ ಕೆಳಗಡೆ ಆನೆ ಎಲ್ಲ ಕೊಟ್ಟಿದ್ದಾರೆ. ಸೊ 3 ಆನೆ ಇದೆ ಕೆಳಗಡೆ. ಸೊ ಬ್ಯೂಟಿಫುಲ್ ಆಗಿದೆ ಗುರು ಗಣಪತಿ. ಸೊ ಪಂಚೆ ವರ್ಕು ಅಷ್ಟೇ ಎಲ್ಲೋ ವಿತ್ ಗೋಲ್ಡ್ ಆರೆಂಜ್ ಶೇಡ್ಸ್ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಿಂದೆ ಪ್ರಭಾವಳಿನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಗಣಪತಿ ಫೇಸ್, ಸೊ ಅದು ಸಿಕ್ಕಾಬಡೆ ಹೈಲೈಟ್ ಆಗಿದೆ. ಸೊ 5 ಫೀಟ್ ಗಣಪತಿಯಲ್ಲಿ ಇವರು ಅವೈಲೇಬಲ್ ಇದ್ದಾರೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋದಾಗ ಇವರು ಅಷ್ಟೇ ಸೋಫಾ ಮೇಲೆ ಬ್ಯೂಟಿಫುಲ್ ಆಗಿ ಕೂತಿದ್ದಾರೆ. ಸೊ 4 ಕೈ ಇದೆ, ಅದ್ಭುತವಾಗಿದೆ ಗಣಪತಿ. ಸೊ ಇದಕ್ಕೂ ಅಷ್ಟೇ ಶಲ್ಯ ನೋಡ್ಬೋದು ಆರೆಂಜ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಪಂಚೆ ಅದು ಕಾಂಟ್ರಾಸ್ಟ್ ಆಗಿ ಯಾವ್ದು ಬೇಕೋ ಅದೇ ತರ ಕೊಟ್ಟಿದ್ದಾರೆ. ಸೊ ಪಂಚೆಗೂ ಅಷ್ಟೇ ನಿಮ್ಗೆ ಬಾರ್ಡರ್ ಎಲ್ಲ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಗಣಪತಿಗೆ ಪ್ರಭಾವಳಿ ಎಲ್ಲ ಬರಲ್ಲ. ಸೊ ನೋಡ್ಬೋದು ಸೋಫಾ ಮೇಲೆ ಅದ್ಭುತವಾಗಿ ಕೂತಿದ್ದಾರೆ. ಒಂದು ಗಣಪತಿಗೆ ಬಂದಾಗ ಇದಕ್ಕೆ ಪ್ರಭಾವಳಿ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಪ್ರಭಾವಳಿ. ಹಾಗೆ ಪಂಚೆ ಎಲ್ಲಾನು ಅದ್ಭುತವಾಗಿ ಕೊಟ್ಟಿದ್ದಾರೆ ಇವರು. ಸೊ ಗಣಪತಿ ಫಿನಿಶಿಂಗ್ ತೋರಿಸ್ತೀನಿ ನೋಡ್ಬೋದು, ಎಷ್ಟು ಕ್ಯೂಟ್ ಆಗಿದೆ ಗಣಪತಿ ಫಿನಿಶಿಂಗ್. ಆ ಕಣ್ಣು, ಕಿವಿ ಎಲ್ಲಾನು ಬ್ಯೂಟಿಫುಲ್ ಆಗಿದೆ. ಮತ್ತೆ ಕಿರೀಟ, ಸೊ ಗೋಲ್ಡ್ ಕಲರ್ ಪೇಂಟ್ ಮಾಡಿ ಕಿರೀಟನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಆಶೀರ್ವಾದ ಮಾಡೋ ಕೈಗೆ ಬಂದಾಗ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಇವರು. ಸೊ ಪಂಚೆ ವರ್ಕು ಶಲ್ಯ ವರ್ಕು ಎಲ್ಲಾನು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೇನು ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ವಿ ಅಂದ್ರೆ ಗಣಪತಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೋಡ್ಬೋದು ಇಲ್ಲಿಂದ ಇಲ್ಲಿ ತನಕ ಎಲ್ಲಾನು 5 ಫೀಟ್ ಅಲ್ಲಿ ಇದೆ ಗಣಪತಿ. ಸೊ ನಿಮ್ಗೆ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ಕಾಲಿಪುತ್ರ ಆರ್ಟ್ಸ್ ಬನ್ನಿ. ಒಳ್ಳೆ ಗಣೇಶ ಒಳ್ಳೆ ಡಿಸೈನ್ಸ್ ಅಲ್ಲಿ ಇದೆ. ರೈಟ್ ಫ್ರಮ್ 1 ಅಡಿಯಿಂದ 6 ಅಡಿ ತನಕ ನಿಮ್ಗೆ ಗಣಪತಿಗಳು ಅವೈಲಬಲ್ ಇದೆ. ಸೊ ಸ್ಟೋನ್ ವರ್ಕ್ಸ್ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಗೈಸ್ ಈ ಗಣಪತಿಗೆ ಬಂದಾಗ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಸೊ ಪೇಂಟಿಂಗ್ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿಟ್ಟಿದ್ದಾರೆ. ಮತ್ತೆ ಕಲರ್ ಕಾಂಬಿನೇಷನ್ಸ್ ಬರುತ್ತೆ. ಯೆಲ್ಲೋ ಕಲರ್ ಪಂಚೆಗೆ ಆರೆಂಜ್ ಕಲರ್ ಶಲ್ಯ ಕೊಟ್ಟಿದ್ದಾರೆ ಪೇಂಟಿಂಗು. ಸೊ ಹಿಂದೆ ಪ್ರಭಾವಳಿ ಎಲ್ಲ ಬ್ರೌನ್ ಕಲರ್ ಅಲ್ಲಿ ನಿಮ್ಗೆ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಬ್ಲೂ ಕಲರ್ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ. ಮತ್ತೆ ಗಣಪತಿ ಕಣ್ಣುಗಳು, ಸೊ ಕಣ್ಣನ್ನ ತೋರಿಸ್ತೀನಿ ನೋಡಿ, ಎಷ್ಟು ಅದ್ಭುತವಾಗಿ ಗಣಪತಿನ ಕ್ರಾಫ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ ಆಗಿಲ್ಲ ಗುರು, ಸ್ಟೋನ್ ವರ್ಕ್ ಆಗಿಲ್ಲ. ಸೊ ಸ್ಟೋನ್ ವರ್ಕ್ ಎಲ್ಲ ಆಯ್ತು ಅಂತ ಅಂದ್ರೆ ಗಣಪತಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನೋಡ್ಬೋದು ಸುಮಾರು ಗಣಪತಿಗಳು ಗುರು, ಇವೆಲ್ಲ ಇನ್ನೂ ಲೋಡ್ ಇಳ್ದಿದೆ, ಇನ್ನು ಸ್ಟೋನ್ ವರ್ಕ್ ಎಲ್ಲ ಆಗಿಲ್ಲ. ಸೊ ಸ್ಟೋನ್ ವರ್ಕ್ಸ್ ಎಲ್ಲ ಆಯ್ತು ಅಂತ ಅಂದ್ರೆ ನಮ್ಮ ಗಣಪತಿ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಸೊ ಇಲ್ಲಿ ಗಣಪತಿನೂ ಅಷ್ಟೇ ಗುರು, ಒಂದಕ್ಕಿಂತ ಒಂದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗಣಪತಿ ಇರುತ್ತೆ. ಸೊ ಅದ್ರ ಮೇಲೆ ಸ್ಟೋನ್ ವರ್ಕ್ ಎಲ್ಲ ಮಾಡಿದ ತಕ್ಷಣ ಗಣಪತಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಪ್ರಾಪರ್ ದಗಡು ಸೆಟ್ ಗುರು ಇದು. ಸೊ ಈ ಗಣಪತಿಗೆ ಬಂದೆ ಅಂತ ಅಂದ್ರೆ ದಗಡು ಸೆಟ್ ಕಾನ್ಸೆಪ್ಟ್. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಗಣಪತಿ ಕಣ್ಣು ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಗಣಪತಿ ಕಿರೀಟ ಎಲ್ಲಾನು ಬ್ಯೂಟಿಫುಲ್ ಆಗಿದೆ ಗುರು. ಇದಕ್ಕೆಲ್ಲ ಸ್ಟೋನ್ ವರ್ಕ್ ಮಾಡ್ಬಿಟ್ರೆ ಗಣಪತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋಗೋಣ. ಸೊ ಈ ಗಣಪತಿ ಪರ್ಪಲ್ ಕಲರ್ ಕಿರೀಟ ಕೊಟ್ಟಿದ್ದಾರೆ. ಸೊ ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ ನೋಡ್ಬೋದು. ಸೊ ಇದೇ ತರ ಸುಮಾರು ಲಾಟ್ ಇದೆ ಇಲ್ಲಿ ಗಣಪತಿದು. ಸೊ ಗೊತ್ತಲ್ಲ ಹೆಸರು ಕಾಲಿಪತ್ರ ಆರ್ಟ್ಸ್.
ಸೊ ಇಲ್ಲಿಗೆ ಬನ್ನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಒಂದಕ್ಕಿಂತ ಒಂದು ಗಣಪತಿ ಅದ್ಭುತವಾಗಿದೆ, ಒಂದಕ್ಕಿಂತ ಒಂದು ಗಣಪತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಈ ಗಣಪತಿಗೆ ಬಂದಾಗ ಮತ್ತೊಂದಕ್ಕೆ ನೋಡ್ಬೋದು ಆರೆಂಜ್ ಕಲರ್ ಪಂಚೆ ಕೊಟ್ಟಿದ್ದಾರೆ. ಸೊ ಗಣಪತಿ ಸೊಂಡ್ಲು ನೋಡ್ಬೋದು, ಇದು ಯೂನಿಕ್ ಆಗಿದೆ ಗುರು ಸೊಂಡ್ಲು. ಸೊ ಟಚ್ ಅಂಡ್ ಫೀಲ್ ಮಾಡ್ತೀನಿ ನೋಡಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಸೊ ಪರ್ಪಲ್ ಕಲರ್ ಕಿರೀಟ, ಕಿವಿ ಸಗದಾಗಿದೆ ಗುರು. 4 ಕೈ ಇದೆ ಗಣಪತಿಗೆ, ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಈ ಗಣಪತಿಗೆ ಬಂದಾಗ ಇಲಿ ಮೇಲೆ ಕೂತಿರೋದು ಗುರು. ಸೊ ನೋಡ್ಬೋದು, ಇಲಿನೂ ಅಷ್ಟೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲಿ ಮೇಲೆ ನಮ್ಮ ಗಣಪತಿ ಅದ್ಭುತವಾಗಿ ಕೂತಿದ್ದಾರೆ. ಸೊ ಕಿವಿನೂ ಅಷ್ಟೇ ಗುರು, ಕಿವಿ ಎಲ್ಲ ಎಷ್ಟು ದೊಡ್ಡದಾಗಿದೆ. ಕಿರೀಟ, ಸೊ ಕಿರೀಟನೂ ಅಷ್ಟೇ ಅದ್ಭುತವಾಗಿದೆ ಕಿರೀಟ. ಸೊ ಕಣ್ಣು ಎಲ್ಲಾನು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಪಂಚೆ ಕಲರು ಅಷ್ಟೇ ಗುರು, ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಅದಕ್ಕೆಲ್ಲ ಗೋಲ್ಡ್ ಕಲರ್ ನಿಮ್ಗೆ ಶೈನಿಂಗ್ ಡ್ರಾಪ್ಸ್ ಎಲ್ಲ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಗುಂಡಗಿದೆ ಗಣಪತಿ ಇದು. ಸೊ ಇಲಿ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಇಲ್ಲೂ ಅಷ್ಟೇ ಗ್ರೀನ್ ಕಲರ್ ಎಲ್ಲ ಕೊಟ್ಬಿಟ್ಟು ಇಲಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿಟ್ಟಿ. ಸೊ ಇಲಿ ಮೇಲೆ ನಮ್ಮ ಗಣಪತಿ ಅದ್ಭುತವಾಗಿ ಕೂತಿದೆ. ಸೊ ಮತ್ತೊಂದು ಗಣಪತಿಗೆ ಬಂದಾಗ, ಈ ಗಣಪತಿ ಎಲ್ರಿಗೂ ಗೊತ್ತಿರೋದೆ. ಸೊ ಲಾಲ್ ಬಾಗ್ ಚಾ ರಾಜ ಗಣಪತಿ ಇದು. ಸೊ ಇದು ಅಷ್ಟೇ ಆಯುಧ ಎಲ್ಲ ಕೈ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಪಂಚೆ ಕಲರ್ ನೋಡ್ಬೋದು, ಪಂಚೆಗೂ ಅಷ್ಟೇ ಗೋಲ್ಡ್ ಕಲರ್ ನಿಮ್ಗೆ ಸ್ಪಾರ್ಕಲ್ಸ್ ಕೊಟ್ಟಿದ್ದಾರೆ, ಐ ಮೀನ್ ಶೈನಿಂಗ್ ಎಲ್ಲ. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಗದೆ, ಸೊ ಗಣಪತಿ ಗದೆ ಬ್ಯೂಟಿಫುಲ್ ಆಗಿ ನಮ್ಮ ಲಾಲ್ ಬಾಗ್ ಚಾ ರಾಜ ಕೂತಿದ್ದಾರೆ. ಸೊ ಕಿವಿಗೂ ಅಷ್ಟೇ ಗುರು, ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿ ಕಲರ್ ಕಾಂಬಿನೇಷನ್ಸ್ ಆಗಲಿ. ಸೊ ಕಿರೀಟನೂ ಅಷ್ಟೇ. ಸೊ ಒಂದಕ್ಕಿಂತ ಒಂದು ಗಣಪತಿ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ತರ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ನಮ್ಮ ಕಾಲಿಪುತ್ರ ಆರ್ಟ್ಸ್ ನ ವಿಸಿಟ್ ಮಾಡೋದು ಮರಿಬೇಡಿ. ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೊಂದು ಗಣಪತಿಗೆ ಬಂದಾಗ, ಈ ಗಣಪತಿ ನೋಡ್ಬೋದು, ಅಷ್ಟು ಅದ್ಭುತವಾಗಿದೆ ಸುತ್ತೂರು. ಸೊ ಕಿವಿ ಎಲ್ಲ ದೊಡ್ಡದಾಗಿ ಕೊಟ್ಬಿಟ್ಟು ಸೂಪರ್ ಆಗಿ ಕೊಟ್ಟಿದ್ದಾರೆ. ಮತ್ತೆ 5 ಫೀಟ್ ಗಣಪತಿ ಗುರು ಇದು. ಸೊ ಕಿರೀಟನೂ ಅಷ್ಟೇ ಗೋಲ್ಡ್ ಕಲರ್ ಪೇಂಟ್ ಮಾಡಿ ಬ್ಯೂಟಿಫುಲ್ ಆಗಿ ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಕಣ್ಣು ಅಷ್ಟೇ. ಸೊ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ನಮ್ಮ ಗಣಪತಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಿಂದೆ ಶಲ್ಯ, ಕೆಳಗಡೆ ಪಂಚೆ ಎಲ್ಲಾನು ಅದ್ಭುತವಾಗಿದೆ. ಸೊ ಇವರು ಸೋಫಾ ಮೇಲೆ ಕೂತಿರೋದು ಗಣಪತಿ. ಸೊ ಸೋಫಾಗೆ 2 ದಿಮ್ ಕೊಟ್ಟಿದ್ದಾರೆ. ದಿಮ್ ಕೊಟ್ಬಿಟ್ಟು ಗಣಪತಿನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ಗಣಪತಿ ನೋಡ್ಬೋದು ಹಿಂದೆಯಿಂದ ಅಷ್ಟು ಕ್ಯೂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಬಂತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ ಗಣಪತಿ ಇರುತ್ತೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ದಗಡು ಸೆಟ್ ಸ್ಟೈಲ್ ಅಲ್ಲಿ ಕೂತಿರೋ ಗಣಪತಿ ಇವರು. ಸೊ ಇಲ್ಲೂ ಅಷ್ಟೇ ಗುರು, ಈ ಕಿವಿಗಳೇ ಗುರು ದೊಡ್ಡದಾಗಿ ಕೊಟ್ಟಿರ್ತಾರೆ, ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ಮತ್ತೆ ಇವಾಗ್ಲೂ ನೋಡ್ಬೋದು ಶೈನಿಂಗ್ ಹೊಡಿತಾ ಇದೆ. ಸೊ ಹಾಗೆ ಬಂದೆ ಅಂತ ಅಂದ್ರೆ ಹಿಂದೆ ನೋಡ್ಬೋದು ಅದ್ಭುತವಾಗಿ ಕೂತಿದ್ದಾರೆ ಗಣಪತಿ. ಸೊ ಕೈಯಲ್ಲಿ ಓಂ ಅಂತ ಇದೆ, ಆಯುಧ ಇದೆ ಕೈಯಲ್ಲಿ. ಸೊ ಈ ಕಡೆನೂ ಆಯುಧ ಇದೆ. ಸೊ ಇಲ್ಲೆಲ್ಲ ಆರಾಮಾಗಿ ಎಷ್ಟು ದೊಡ್ಡ ಲಾಡು ಇಟ್ಬಿಟ್ರಿ ಅಂತ ಅನ್ಕೊಳ್ಳಿ, ಅಷ್ಟು ದೊಡ್ಡದಾಗಿತ್ತೆ. ಸೊ ನೋಡ್ಬೋದು ಕಂಪ್ಯಾರಿಸನ್, ನನ್ನ ಕೈ ಗಣಪತಿ ಕೈ ಎಷ್ಟು ದೊಡ್ಡದಿದೆ ಅಂತ. ಆಲ್ಮೋಸ್ಟ್ ಒಂದು 5 ಅಡಿ ಇದೆ ಗಣಪತಿ. ಸೊ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ವೆಂಕಟೇಶ್ವರ ಸ್ಟೈಲ್ ಅಲ್ಲಿ ಇರೋ ಗಣಪತಿ ಇದು. ಸೊ ನಾಮ ನೋಡ್ಬೋದು, ವೆಂಕಟೇಶ್ವರ ನಾಮ. ಸೊ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಗಣೇಶ ಕಣ್ಣು, ಪೇಂಟಿಂಗು, ಕಿರೀಟ ಎಲ್ಲ ಅದ್ಭುತವಾಗಿ ಕೊಟ್ಟಿದ್ದಾರೆ ಗುರು. ಸೊ ಚಕ್ರ ಇದೆ ನೋಡ್ಬೋದು. ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಶಂಕು ಇದೆ. ಸೊ ವೆಂಕಟೇಶ್ವರ ಸ್ಟೈಲ್ ಅಲ್ಲಿ ಯಾರು ಗಣಪತಿನ ಹುಡುಕ್ತಾ ಇದ್ರೆ ಕಾಲಿಪುತ್ರ ಆರ್ಟ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಮಣ್ಣಲ್ಲಿ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ಈ ಗಣಪತಿ ಅವೈಲೇಬಲ್ ಇದೆ. ಸೊ ಇದನ್ನು ನೋಡ್ಬೋದು, ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಕಿರೀಟ ಕಲರ್ ಅಂತೂ ಸಖತ್ತಾಗಿದೆ ಗುರು. ಸೊ ತ್ರಿಶೂಲ ಇದೆ. ಸೊ ಸಿಲ್ವರ್ ಕಲರ್ ತ್ರಿಶೂಲ, ಹಿಂದ್ಗಡೆ ಗೋಲ್ಡ್ ಕಲರ್ ಕಿರೀಟ, ಅದ್ರ ಹಿಂದೆ ಒಂದು ಆರ್ಚ್. ಸೊ ಹಾಗೆ ಬಂದೆ ಅಂತ ಅಂದ್ರೆ ಕಿವಿ ಗುರು, ದಪ್ಪ ಕಿವಿ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ಹಸು ಮೇಲೆ ಕೂತಿರೋದು ಗಣಪತಿ ಇದು. ಸೊ ಇದು ಅಷ್ಟೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಶಿವನ್ ಸ್ಟೈಲ್ ಅಲ್ಲಿ ಇರೋದು, ಶಿವದ ಹೇರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಹಿಂದೆ ಒಂದು ಹಾವು ಇದೆ, ರುದ್ರಾಕ್ಷಿ ಇದೆ. ಸೊ ಅಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಗುರು. ಸೊ ಹಾಗೆ ಮೇಲ್ಗಡೆ ಬಂದೆ ಅಂತ ಅಂದ್ರೆ ನಮ್ಮ ಶಿವಂದು ಮುಡಿ ಇದೆ. ಸೊ ಇಲ್ಲೊಂದು ಅರ್ಧ ಚಂದ್ರ ಇದೆ. ಸೊ ಶಿವನ್ ಸ್ಟೈಲ್ ಅಲ್ಲಿ ಹೇಗಿದೆಯೋ ಹಾಗೆ ಇರೋದು. ಸೊ ಬೆಟ್ಟ ಮೇಲೆ ನಮ್ಮ ಇವರು ಬಸವ ಕೂತಿದ್ದಾರೆ. ಸೊ ಬಸವ ಮೇಲೆ ನಮ್ಮ ಶಿವನ್ ಸ್ಟೈಲ್ ಗಣಪತಿ ಇರೋದು. ಸೊ ಶಿವಂದು ಬಟ್ಟೆ, ಸೊ ಅದು ಎಲ್ಲಾನು ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಡಮರು. ಸೊ ಶಿವನ್ ಸ್ಟೈಲ್ ಅಲ್ಲಿ ನಮ್ಮ ಗಣಪತಿ ಇಲ್ಲಿದೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಮಣ್ಣಿಂದ ಇರೋ ಗಣಪತಿ. ಸೊ ಹಾಗೆ ಮತ್ತೊಂದು ಬಂದೆ ಅಂತ ಅಂದ್ರೆ ಈ ಗಣಪತಿನೂ ಅಷ್ಟೇ. ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿ ಕೂತಿದ್ದಾರೆ. ಸೊ ಈ ಪೇಂಟಿಂಗು ಅಷ್ಟೇ ಗುರು, ಯೂನಿಕ್ ಆಗಿದೆ ಪೇಂಟಿಂಗು. ಸೊ ಕಿರೀಟಕ್ಕೆ ಬಂದೆ ಅಂತ ಅಂದ್ರೆ ಕಿರೀಟದು ಅಷ್ಟೇ ಅದ್ಭುತವಾಗಿದೆ.
ಸೊ ಹಾಗೆ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ವೆಂಕಟೇಶ್ವರ ಸ್ಟೈಲ್ ಗಣಪತಿ ಇದು. ಸೊ ಇದು ಅಷ್ಟೇ ಸ್ಟ್ಯಾಂಡಿಂಗ್ ಗಣಪತಿ. ಅಲ್ಲಿ ಆಲ್ರೆಡಿ ವರ್ಕ್ ಆಗಿರೋ ಗಣಪತಿ ನಿಮಗೆ ತೋರಿಸ್ತೆ. ಸೊ ಈ ಗಣಪತಿ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್. ಸೊ ಇದಕ್ಕೆಲ್ಲ ನಾಮ ಎಲ್ಲ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಕಿರೀಟನೂ ಅಷ್ಟೇ ಗುರು, ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡಿಂಗ್ ಗಣಪತಿ ಇದು. ಸೊ ನಿಮ್ಗೆ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ಬನ್ನಿ ಚೆಕ್ಔಟ್ ಮಾಡ್ಕೊಳ್ಳಿ ಕಾಳಿಪತ್ರ ಆರ್ಟ್ಸ್. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ಇದು. ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ ಗಣಪತಿನ. ಸಿಕ್ಕಾಬಡೆ ಕ್ಯೂಟ್ ಆಗಿ ಪರ್ಲ್ಸ್ ಎಲ್ಲ ಹಾಕ್ಬಿಟ್ಟು ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಇಲ್ಲೂ ತುಂಬಾ ಲಾಟ್ ಇದೆ ಗಣಪತಿಗಳು. ಸೊ ಒಳಗಡೆ ಹೋಗೋಣ. ಸೊ ಒಳಗಡೆ ನಿಮ್ಗೆ ನೋಡ್ಬೋದು ಎಷ್ಟು ಅದ್ಭುತವಾಗಿ ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಪರ್ಲ್ ಎಲ್ಲ ಹಾಕಿ ಡೈಮಂಡ್ ವರ್ಕ್ ಮಾಡಿ ಸ್ಟೋನ್ ವರ್ಕ್ ಮಾಡಿ ಗಣಪತಿನ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಕ್ಕಾಗುತ್ತೋ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಕೊಟ್ಟಿದ್ದಾರೆ. ಗೊತ್ತಲ್ಲ ಕಾಳಿಪತ್ರ ಆರ್ಟ್ಸ್. ಸೊ ಬನ್ನಿ ವಿಸಿಟ್ ಮಾಡಿ, ಒಳ್ಳೆ ಒಳ್ಳೆ ಗಣಪತಿಗಳು ನಿಮ್ಗೆ ಅವೈಲೇಬಲ್ ಇದೆ. ಸೊ ಆಲ್ರೆಡಿ ಇವರಲ್ಲಿ ಗೌರಿಗಳು ಸಹ ಬಂದಿದೆ. ಸೊ ಗೌರಿಗಳು ಲಾಟು ಬಂದಿದೆ ನೋಡ್ಬೋದು. ಸೊ ಮೇಲ್ಗಡೆನೂ ಅಷ್ಟೇ ಚಿಕ್ಕ ಗೌರಿಯಿಂದ ದೊಡ್ಡ ಗೌರಿ ತನಕ ಇದೆ. ಮತ್ತೆ ಚಿಕ್ಕ ಗಣಪತಿಗಳು ಯಾರಿಗಾರು ಮನೇಲಿ ಕೂರಿಸ್ಬೇಕು ಇತ್ತು ಅಂತ ಅಂದ್ರೆ ಈ ಗಣಪತಿಗಳನ್ನ. ಸೊ ಆಲ್ರೆಡಿ ನಾನು ಹೇಳದ್ನಲ್ಲ ಈ ಗಣಪತಿ. ಸೊ ನೋಡ್ಬೋದು ಸ್ಟೋನ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ನನ್ನ ಫೋನ್ದು ಫ್ಲಾಶ್ ಲೈಟ್ ಇದ್ರ ಮೇಲೆ ಬೀಳ್ತಾ ಇರೋದಕ್ಕೆ ಆ ಶೈನಿಂಗ್ ಹೊಡಿತಾ ಇದೆ ನೋಡಿ. ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟೋನ್ ವರ್ಕ್ ಮಾಡಿ ಗಣಪತಿನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ.